ಸ್ನೇಹಿತರೆ ನಮಸ್ಕಾರ. ಯೂಶಲಿ ಗರ್ಭಕೋಶ ತೆಗೆದ್ಮೇಲೆ ಆಫ್ಟರ್ ಹಿಸ್ಟೆಕ್ಟಮಿ ಬಾಡಿನಲ್ಲಿ ಬೋನ್ಸ್ ಆಸ್ಟಿಯೋಪೊರೋಸಿಸ್ ಆಗುತ್ತೆ. ಮಂಡಿ ನೋವು, ಸೊಂಟ ನೋವಿಗೆ ನಾವು ಅದನ್ನು ಪುಷ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ನಮ್ಮ ಜೊತೆ ಕಾಂತಮಣಿ ಅಮ್ಮ ಅಂತ ಇದ್ದಾರೆ. ಇನ್ನು ಚಿಕ್ಕ ವಯಸ್ಸು, ಲೈಕ್ ಜಸ್ಟ್ 46 ಇಯರ್ಸೆ. ಬಟ್ ಅವ್ರಿಗೆ 2021ನಲ್ಲಿ ಹಿಸ್ಟೆಕ್ಟಮಿ ಆಯಿತು. ಹಿಸ್ಟೆಕ್ಟಮಿ ಆಗೋವರೆಗೂ ಅವ್ರಿಗೆ ಮಂಡಿ ನೋವು ಇರಲಿಲ್ಲ ಅಲ್ವಾ? ಚೆನ್ನಾಗಿದ್ರಿ, ಮಂಡಿ ನೋವು ಇರಲಿಲ್ಲ, ಯಾವ ಪೇನು ಇರಲಿಲ್ಲ. ಹಿಸ್ಟೆಕ್ಟಮಿ ಆಗಿ ವಿತಿನ್ 6 ಮಂತ್ಸ್ ಒಳಗಡೆ ಏನಾಯಿತು? ಮಂಡಿ ಒಂದಿನ ಸಂಜೆ ವಾಶ್ರೂಮ್ಗೆ ಹೋದಾಗ ಸೌಂಡ್ ಬಂತು, ಜೋರಾಗಿ ಮುರಿಯೋ ಥರ ಸೌಂಡ್ ಬಂತು. ಆಮೇಲೆ ನನಗೆ ಎದ್ದು ನಡೆಯೋಕ್ಕೂ ಆಗಲಿಲ್ಲ. ಆಮೇಲೆ ಥರ್ಡ್ ಫ್ಲೋರಿಂದ ಗ್ರೌಂಡ್ ಫ್ಲೋರಿಗೆ ಅರ್ಧ ಗಂಟೆ ತೊಗೊಂಡಿದ್ದೀನಿ. ಆಮೇಲೆ ಆಪ್ರೇಷನ್ ಮಾಡಿದಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ಈ ಥರ ಕಾಲೆಲ್ಲ ಆಡಿಸ್ಬೋದು, ಆದರೆ ವೇಟ್ ಅವ್ರೇನೋ ಮಸಲ್ ಕ್ರ್ಯಾಕ್ ಆಗಿದೆ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟರು ಅಷ್ಟೇ. ಆಮೇಲೆ ಆವಾಗಿಂದ ಸ್ಟಾರ್ಟ್ ಆಯಿತು. ಸೊ ಇದು ಸರ್ಜರಿ ಆಗಿ 6 ಮಂತ್ಸ್ ಆದಮೇಲೆ, ಗರ್ಭಕೋಶ ಥರ 6 ಮಂತ್ಸ್ ಆದಮೇಲೆ. ಸೊ ಸ್ನೇಹಿತರೆ, ಇದು ನಾನು ನಿಮಗೆ ಹೇಳ್ತಕ್ಕಂಥ ಒಂದು ಪ್ರಿವೆನ್ಷನ್ ಪ್ರೋಟೋಕಾಲ್ ಏನಂತಂದರೆ, ಯಾರಿಗೆ ಗರ್ಭಕೋಶ ಆಗಿದ್ರೂ ಅವರು ಮನೆಯಲ್ಲಿ ಇವತ್ತಿಂದನೇ ನೀವು ಕೋಕೋನಟ್ ಆಯಿಲ್ ಒಂದು 2 ರಿಂದ 3 ಚಮಚ ಕೋಕೋನಟ್ ಆಯಿಲ್ ಖಾಲಿ ಹೊಟ್ಟೆಗೆ ತೊಗೊಳ್ಳಿ, ಬಿಸಿನೀರಲ್ಲಿ, ಇಲ್ಲಾಂದರೆ ತುಪ್ಪ ತೊಗೊಳ್ಳಿ 1-2 ಚಮಚ. ಯಾಕಂದರೆ ಇದು ಲೈಕ್ ಹಾರ್ಮೋನ್ ಇಂಬ್ಯಾಲೆನ್ಸ್, ಯೂಶಲಿ ಲೈಕ್ ಸ್ಯಾಚುರೇಟೆಡ್ ಫ್ಯಾಟ್ ಇರುವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಸ್ವಲ್ಪ ಪ್ರಿವೆಂಟ್ ಆಗುತ್ತೆ ಮತ್ತು ಕರೆಕ್ಷನ್ ಆಗುತ್ತೆ. ಒಂದು ಐಡಿನ್ ಡ್ರಾಪ್ಸ್ನ ನೀವು ಯೂಸ್ ಮಾಡಿ. ಹೈ ಪ್ರೋಟೀನ್ ಡಯಟ್ ತೊಗೊಳ್ಳಿ. ಹೈ ಪ್ರೋಟೀನ್ ಡಯಟ್ ಅಂತಂದರೆ ಜಾಸ್ತಿ ವೆಜಿಟೇರಿಯನ್ಸ್ಗಾದ್ರೆ ಮೆಂತ್ಯ ಕಾಳು ಚೆನ್ನಾಗಿ ಮೊಳಕೆ ಬಡಿಸ್ಕೊಂಬಿಟ್ಟು ತಿನ್ನಿ. ಬಟಾಣಿ, ಗ್ಯಾಸ್ಟ್ರಿಕ್ ಇದ್ದರೆ ಗ್ಯಾಸ್ಟ್ರಿಕ್ಕಿಗೆ ನೀವು ಬೂದುಗುಂಬಳಕಾಯಿ ಜ್ಯೂಸ್ ತೊಗೊಳ್ಳಿ. ಬೂದುಗುಂಬಳಕಾಯಿ ಜ್ಯೂಸ್ ಎಂಟಿ ಸ್ಟಮಕ್ಕಿಗೆ ತೊಗೊಂಡ್ಬಿಟ್ಟು, ಸೊ ಇದನ್ನು ನೀವು ತೊಗೊಳ್ಳುವಾಗ ಹೈ ಪ್ರೋಟೀನ್ ತೊಗೊಳ್ಳುವಾಗ ಗ್ಯಾಸ್ಟ್ರೈಟಿಸ್ ಏನಾಗೋದಿಲ್ಲ. ಮತ್ತು ಮುಖ್ಯವಾಗಿ ನಿಮಗೆ ಲೈಕ್ ಇದು ಫೋಕಸ್ ಮಾಡಬೇಕಾಗಿರೋದು ಬಂದು ಹಾರ್ಮೋನ್ನ ಕರೆಕ್ಷನ್ ಮಾಡೋದು. ಐಡಿನ್ ಡ್ರಾಪ್ಸ್ ಅಂತ ಸಿಗುತ್ತೆ, ಅದನ್ನು ನೀವು ಅಮೆಝಾನಲ್ಲಿ ಚೆಕ್ ಮಾಡಿ. ಒಂದು ಎವ್ರಿಡೇ ಒಂದು 5 ಡ್ರಾಪ್ಸ್ ಐಡಿನ್ ಡ್ರಾಪ್ಸ್ನ ಎವ್ರಿಡೇ ಯೂಸ್ ಮಾಡ್ತಾ ಹೋಗಿ. ಸೊ ದಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ಗೆ ಹೆಲ್ಪ್ ಆಗುತ್ತೆ. ಇದಾಗಿನೂ ಕಡಿಮೆ ಆಗಿಲ್ಲ ಅಂತಂದರೆ ಆಗ ಯು ಕ್ಯಾನ್ ಟ್ರೀಟ್ ಯು ವೆಲ್. ಥ್ಯಾಂಕ್ ಯು.